ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಗೆ ಸೇರಿದ ಡೆಂಕಣಿಕೋಟೆ ತಾಲೂಕಿನ ಆರೋಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಾರಮ್ಮ, ದ್ರೌಪದಮ್ಮ, ಮುತ್ಯಾಲಮ್ಮ ಹಾಗೂ ಸಪ್ಲಮ್ಮ ದೇವತೆಗಳಿಗೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಪ್ರಧಾನ ಅರ್ಚಕರಾದ ಚಿನ್ನಪಿಳ್ಳೈ ಹಾಗೂ ಇವರ ತಂದೆಯವರು ಎಲ್ಲಾ ದೇವತೆಗಳಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದರು. ಇಂದು ಬೆಳಗ್ಗೆಯಿಂದಲೇ ಆರೋಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ದೇವಾಲಯಕ್ಕೆ ಆಗಮಿಸಿ ಎಲ್ಲಾ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಹಾಗೆಯೇ ಅನೇಕರು ದೇವರಿಗೆ ನೈವೇದ್ಯವಾಗಿ ಸಿಹಿ ತಿನಿಸು ಸೇರಿದಂತೆ ಫಲಪಂಚಾಮೃತವನ್ನು ಪ್ರಸಾದವನ್ನಾಗಿ ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಭಕ್ತಾದಿಗಳಿಗೆ ವಿತರಿಸಿದರು. ಇದೇ ದಿನ ಕನಕಪುರ ನಗರದ ಗೌರಮ್ಮ ನಂಜುಂಡಪ್ಪ ದಂಪತಿಗಳು ಒಳಗೊಂಡಂತೆ ಇವರ ಪುತ್ರ ರಾಘವೇಂದ್ರ ವಂದನಾ ದಂಪತಿಗಳು, ಪವಿತ್ರ ಕಬ್ಬಾಳಯ್ಯ ಕುಮಾರಿ ನಮ್ರತಾ, ನಾರಾಯಣಸ್ವಾಮಿ ಕುಮಾರಿ ತೇಜಸ್ವಿನಿ, ಪಾರ್ವತಿ ಶಂಕರ್ ಕುಮಾರಿ ವಾಣಿ, ವೀಣಾ ಶ್ರೀನಿವಾಸ್ ಪುತ್ರ ಯೋಗಾನಂದ್, ಕಮಲಾ ಶ್ರೀಕಂಠು, ವಾಸುದೇವು ಸೇರಿದಂತೆ ಅನೇಕರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು.